ಕರ್ನಾಟಕದಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣ ಆಗಿರುವಂತ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಮೂಡಾದಲ್ಲಾಗಿರುವಂತ ಅಕ್ರಮ ಈ ವಿಚಾರ ಇವತ್ತು ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿ ಆ ಹಗರಣದ ಪ್ರತಿಧ್ವನಿ ಕೇಳಿಸಿದೆ. ಬಿಜೆಪಿ ಸಂಸದರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಗರಣಗಳನ್ನ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಸದರು ಗದ್ದಲ ಸೃಷ್ಟಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪಿಸಿ ಮೋಹನ್, ಅನುರಾಗ್ ಠಾಕೂರ್ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಸ್ಪೀಕರ್ ಅನುಮತಿ ಕೊಡದೇ ಇದ್ರೂ ಕೂಡ ಗದ್ದಲದ ಮಧ್ಯೆಯೇ ಹಗರಣದ ಬಗ್ಗೆ ಬಿಜೆಪಿ ಸದಸ್ಯರು ಮಾತನಾಡಿದ್ದಾರೆ. रखे जाने वाले पत्र नो सभा पटल पर रखे जाने वाले पत्र नो 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 ऐसे नहीं जी नो सभा पटल पर रखे जाने वाले पत्र आइटम नंबर 2 श्री अर्जुन राम मेघवाल जी। कर्नाटक में बड़ा स्कैम हो। अर्जुन राम मेघवाल माननीय अध्यक्ष जी, मुख्यमंत्री का नाम आ रहा भ्रष्टाचार में। कर्नाटक के माननीय अध्यक्ष जी, मैं आपकी अनुमति से अर्जुन राम मेघवाल स्कैम हो गया सर। संबंधित है। सर कर्नाटक के मुख्यमंत्री का नाम से स्कैम में आता है। अर्जुन राम मेघवाल हो गया सर नेक्स्ट आइटम नंबर 3 प्रताप राव जाधव। अध्यक्ष जी, आइटम प्रताप राव जाधव। अध्यक्ष जी, मैं आज की संशोधित सूची में मेरे नाम के सामने उल्लेखित कागजात प्रताप राव सदन जाधव के पटल पर प्रस्तुत कर रहा हूँ। श्रीमती अनुप्रिया पटेल, आइटम नंबर 5 श्री अर्जुन राम मेघवाल। माननीय अध्यक्ष जी, कर्नाटक के मुख्यमंत्री ने स्पीकर साहब, कर्नाटक के मुख्यमंत्री with your ने permission, करोड़ रुपए का स्कैम किया I है। want to make बहुत a गंभीर आरोप है। regarding government माननीय business अध्यक्ष जी, for the कर्नाटक week के मुख्यमंत्री का करोड़ रुपए का घोटाले में नाम आता वाल्मीकि स्कैम में। माननीय ಲೋಕಸಭೆಯಲ್ಲಿ ಕರ್ನಾಟಕದ ಎರಡು ಪ್ರಮುಖ ಹಗರಣಗಳ ವಿಚಾರ ಪ್ರಸ್ತಾಪ ಆಗಿದೆ. ಬಿಜೆಪಿ ಸದಸ್ಯರು ಇದನ್ನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸದಸ್ಯರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೇಳಿದಾಗ ಸ್ಪೀಕರ್ ಅವಕಾಶ ಕೊಡಲಿಲ್ಲ. ಬದಲಾಗಿ ಸದನವನ್ನು ಎಂದಿನಂತೆ ನಡೆಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಕರ್ನಾಟಕದ ಲೋಕಸಭಾ ಸದಸ್ಯರು, ಬಿಜೆಪಿ ಸದಸ್ಯರು ಇದರಲ್ಲಿ ಮುಖ್ಯಮಂತ್ರಿಯೇ ಇನ್ವಾಲ್ವ್ ಆಗಿದ್ದಾರೆ, ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂತ ಮಾತನಾಡೋದಕ್ಕೆ ಶುರು ಮಾಡಿದರು. ಈ ಮಧ್ಯೆ ಗದ್ದಲ ಸೃಷ್ಟಿಯಾಯಿತು. ಆ ಕಡೆ ವಿಪಕ್ಷದ ಕಡೆಯಿಂದಲೂ ಕೂಡ ವಿರೋಧ ವ್ಯಕ್ತವಾಯಿತು. ಈ ಕಡೆ ಸಿಎಂ ವಿರುದ್ಧ ಕರ್ನಾಟಕದ ಮುಖ್ಯಮಂತ್ರಿಯೇ ಇದರಲ್ಲಿ ಭಾಗಿದಾರರು ಅನ್ನೋ ಘೋಷಣೆಯನ್ನ ಕೂಡ, ವಿಚಾರವನ್ನ ಕೂಡ ಬಿಜೆಪಿಯ ಸದಸ್ಯರು ಪ್ರಸ್ತಾಪ ಮಾಡಿದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.